ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇಂದು ಸಹ ಯಾರಿಗೆ ಹಣ ಬೇಕಾಗಿಲ್ಲ? ಹಣ ಬೇಕು, ಪ್ರತಿಯೊಬ್ಬರಿಗೂ ಹಣ ಬೇಕು. ಹಣ ಹೆಂಗೆ ಸಂಪಾದನೆ ಮಾಡೋದು? ಅದಕ್ಕಿದೆ ದಾರಿ. ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಕೇಳ, ಹಣಕ್ಕೆ ನಾವು ಇಲ್ಲಿ ಹಲವಾರು ದಾರಿಗಳನ್ನು ತೋರಿಸ್ತೀವಿ. ಆ ದಾರಿಯಲ್ಲಿ ನೀವು ಮುಂದೆ ಹೋದರೆ ನೀವು ಹಣ ಸಂಪಾದನೆ ಮಾಡ್ಬೋದು. ಹಣ ಸಂಪಾದನೆ ಮಾಡುವುದಕ್ಕೆ ದಾರಿ ಇಲ್ಲ ಎಂದು ಯಾರೂ ಸುಮ್ಮನೆ ಕುಳಿತುಕೊಳ್ಬೇಡಿ. ದಾರಿ ಇದೆ. ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಯಾವ ದಾರಿ ಅದು? ಎಲ್ಲಿದೆ ದಾರಿ? ಯಾವ ರೀತಿ ಎಂಬುದನ್ನು, ಸುಲಭವಾಗಿ ಹಣ ಸಂಪಾದನೆ ಮಾಡುವಂಥ ದಾರಿ ಯಾವುದು ಎಂಬುದನ್ನು ತಿಳಿದುಕೊಳ್ಳೋದ್ರಿಂದ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮ್ಮ ಜೊತೆ ಹಣ ಮಾಡುವುದು ಹೇಗೆ, ಹಣ ಮಾಡೋದಕ್ಕೆ ಯಾವ ದಾರಿ ಇದೆ ಎಂಬುದರ ಬಗ್ಗೆ ಹೇಳಬೇಕಂತಿದ್ದೇನೆ. ಅಂದರೆ ಹಣ ಇಲ್ಲ ಅಂತ ಯಾಕೆ? ಹಣ ಬೇಕು ಎಂಬುದು ಮನುಷ್ಯರು ಮಾತ್ರ. ಮನುಷ್ಯರಿಗೆ ಜೀವನ ಮಾಡಿಸಲು ಹಣ ಬೇಕು. ಆದರೆ ಪ್ರಪಂಚದಲ್ಲಿರುವಂತಹ ಉಳಿದ ಯಾವ ಜೀವಿಗೂ ಹಣದ ಅವಶ್ಯಕತೆ ಇಲ್ಲ. ಅವುಗಳಿಗೆ ಹಣವೆಂದರೆ ಏನೆಂಬುದು ಗೊತ್ತಿಲ್ಲ. ಜೀವನ ಪ್ರಕೃತಿಯ ನೆರವಿನಿಂದ ನಡೆಯುತ್ತದೆ. ಆ ಜೀವಿಗಳೆಲ್ಲವೂ ಹಣವಿಲ್ಲದೆ ಜೀವನ ಸುಖವಾಗಿ ನಡೆಸುತ್ತದೆ. ಆದರೆ ಮನುಷ್ಯ ಹಣ ಇದ್ದರೆ ಅವನಿಗೆ ಜೀವನ. ಹಣ ಹೇಗೆ ಮಾಡಬೇಕು ಎಂಬುದನ್ನು ಒದ್ದಾಡ್ತಾ ಇರ್ತಾರೆ. ಅವರಿಗೆ ಒಂಥರ ಜೀವನವೇ ಹಣ. ಹಣ ಎಂದರೆ ಮನುಷ್ಯರಿಗೆ ದಾಖಲೆ. ಹಣ ಎಂದರೆ ಮನುಷ್ಯನಿಗೆ ಶಕ್ತಿ. ಹಣವೆಂದರೆ ಮನುಷ್ಯನಿಗೆ ಗೌರವ ಎಂದು ತಿಳಿದಿರುವುದರಿಂದ ಮನುಷ್ಯ ಏನು ಮಾಡ್ತಾನೆ? ಉಳಿದ ಜೀವಿಗಳು ಪ್ರಕೃತಿಯಿಂದ ಜೀವನ ಮಾಡ್ತವೆ. ಮನುಷ್ಯ ಏನು ಮಾಡ್ತಾನೆ? ಪ್ರಕೃತಿಯನ್ನೇ ವೈಜ್ಞಾನಿಕವಾದ ರೀತಿಯಲ್ಲಿ ಬದಲಾಯಿಸಿಕೊಂಡು ಹಣ ಮಾಡುವಂತಹ, ಅದರ ಫಲ ಪಡೆಯುವಂತಹ ಪ್ರಯತ್ನ ಮಾಡುತ್ತಾನೆ. ಹಾಗೊಂದು ಭೂಮಿಕೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಆಗ ಹಣ ಶಕ್ತಿಯಾಗಿ ಬಳಕೆ ಆಗುತ್ತದೆ. ಆ ಶಕ್ತಿಯ ಮಾನದಂಡವೇ ಮನುಷ್ಯನ ಗೌರವ, ಮನುಷ್ಯನ ಸ್ಥಾನಮಾನ ಎಲ್ಲವನ್ನೂ ನಿರ್ಧರಿಸುತ್ತದೆ. ಹಾಗಾದರೆ ಹಣ ಮಾಡುವುದು ಹೇಗೆ? ಹಣಕ್ಕೆ ನಾವು ಏನು ಮಾಡಬೇಕು? ಹಣ ಎಂದರೆ ಏನು? ಲಾ ಆಫ್ ಆಂಬುಲೆನ್ಸ್ ಅಂದರೆ ಏನು? ಅಂದರೆ ಲಾ ಆಫ್ ಆಂಬುಲೆನ್ಸ್ ಈಕ್ವಲ್ಸ್ ಮನಿ ಅಂತ. ಹಾಗಾದರೆ ಏನು ಈ ಲಾ ಆಫ್ ಆಂಬುಲೆನ್ಸ್? ಅದರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗುತ್ತೀರಿ, ಸಂತೋಷ ಪಡುವಂತಹ ಅವಕಾಶಗಳು ಸಿಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಈಗ ನಾನು ಹಣ ಎಂದರೆ ಮನುಷ್ಯರಿಗೆ ದಾಖಲೆ ಅಂತ ಹೇಳಿದೆ. ಆದರೆ ಆ ದಾಖಲೆಯನ್ನು ಪ್ರಕೃತಿಯನ್ನು ವಿಜ್ಞಾನವಾಗಿ ಪರಿವರ್ತಿಸಿ ಅದರ ಫಲ ಪಡೆದು ಹಣವನ್ನು ಸೃಷ್ಟಿ ಮಾಡುತ್ತಾನೆ. ಹಾಗಾದರೆ ಈಗ ಹಣ ಮಾಡೋಕ್ಕೆ ಇರುವಂಥ ದಾರಿ ಯಾವುದು? ಹಣ ಎಂದರೆ ಗೌರವ ಅಂತ ತಿಳ್ಕಿ, ಸ್ಥಾನಮಾನ ಎಲ್ಲವೂ ಅವನಿಗೆ ಬರುತ್ತದೆ. ಹಾಗಾದರೆ ಅದನ್ನು ಹೇಗೆ ಮಾಡಿಕೊಳ್ಳುತ್ತಾನೆ? ಜನರಿಗೆ ಬೇಕಾದ ವಸ್ತುಗಳನ್ನು ತಯಾರಿಸಿ ಅವನು ಹಣವನ್ನು ಸಂಪಾದನೆ ಮಾಡುತ್ತಾನೆ. ಆ ವಸ್ತುಗಳೆಂದರೆ ಯಾವುದು? ಆ ವಸ್ತುಗಳು ಯಾವುದು ಅಂದರೆ, ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆಯೋ ಅಂತಹ ವಸ್ತುಗಳನ್ನು ತಯಾರಿಸಿದಾಗ, ಅಂತಹ ವಸ್ತುಗಳನ್ನು ಮಾರುಕಟ್ಟೆಗೆ ತಂದಾಗ ಅಂತಹ ವ್ಯಕ್ತಿಗೆ ಹೆಚ್ಚಿನ ಹಣ ಬರುತ್ತದೆ. ಅಂದರೆ ಹಣ ಇದ್ದವನು ತನಗೆ ಬೇಕಾದಂತಹ, ಜೀವನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವಸ್ತುಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳುತ್ತಾನೆ. ಆವಾಗ ಹಣದ ಅರಿವು ಆಗುತ್ತದೆ. ಹಣ ಯಾರಿಗೆ ಮೂಲವಾಗಿ, ಯಾರಿಗೆ ಬೇಸಿಕ್ ಆಗಿ, ಯಾರಿಗೆ ಹಣ ಸಂದಾಯವಾಗುವ ಅವರಿಗೆ ಆಗುತ್ತೆ. ಅದನ್ನು ವ್ಯಾಪಾರ ಮಾಡುವವನಿಗೆ ಹಣ ಬರುತ್ತದೆ, ಅದನ್ನು ಸಾಗಿಸುವವನಿಗೆ ಹಣ ಬರುತ್ತದೆ. ಹೀಗೆ ಹಲವು ವಿಧದಲ್ಲಿ ಹಣದ ಚಲಾವಣೆಯಾಗಿ ಹಣ ಬೇಕು ಎನ್ನುವರಿಗೆ ಒಂದಷ್ಟು ಲಾಭ ಬರುತ್ತದೆ. ಅಂದರೆ ಹಣ ಇದ್ದವನಿಗೆ ಎಲ್ಲವನ್ನೂ ತಯಾರಿಸಿ ಎಲ್ಲವನ್ನೂ ಪಡೆದುಕೊಂಡು ಸುಖವಾಗಿರುವಂತಹ ಒಂದು ಸ್ಥಾನಮಾನ ಸಿಗುತ್ತದೆ. ಹಾಗಾದರೆ
ಯಾವುದು ಬೇಕು, ಯಾವ ವಸ್ತುವನ್ನು ತಯಾರಿಸಿದರೆ ಯಾವುದಕ್ಕೆ ಬೆಲೆ ಬರುತ್ತದೆ ಎಂಬುದನ್ನು ನೋಡಬೇಕಾದ್ರೆ ಅದಕ್ಕೆ ಅಧ್ಯಯನ, ಸಂಶೋಧನೆ ಎಲ್ಲವೂ ಬೇಕು. ಯಾವ ಅಧ್ಯಯನವೂ ಇಲ್ಲದೆ, ಯಾವ ಸಂಶೋಧನೆ ಇಲ್ಲದೆ, ಯಾವುದಕ್ಕೆ ಯಾವ ಕಾಲದಲ್ಲಿ ಬೇಡಿಕೆ ಇದೆ ಎಂಬುದನ್ನು ತಿಳಿಯದೆ ವಸ್ತುಗಳನ್ನು ತಯಾರಿಸಿದರೆ ಅವನಿಗೆ ಹಣ ಬರುವುದಿಲ್ಲ. ಅಂದರೆ ಹೆಚ್ಚು ಬೇಡಿಕೆ ಇರುವಂತಹ ಯಾವುದು ಬೇಕೋ ಸಮಯಕ್ಕೆ ತಕ್ಕಂತೆ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವುದರಿಂದ ಅಂಥ ವ್ಯಕ್ತಿಗಳು ಹೆಚ್ಚು ಹಣ ಸಂಪಾದಿಸುತ್ತಾನೆ. ಹಾಗಾದರೆ ಹಣ ಸಂಪಾದನೆಗೆ ಈ ತಯಾರಿಕೆ ಮಾತ್ರ ಒಂದು ದಾರಿಯೇ, ಬೇರೆ ಯಾವುದಾದ್ರೂ ದಾರಿ ಇಲ್ಲವೇ ಎಂಬುದು ನೀವು ಕೇಳ್ಬೋದು. ಆದರೆ ಇದು ನಾನು ಒಂದು ಉದಾಹರಣೆ ಹೇಳಿದ್ದು. ಯಾವ ವಸ್ತು ಬೇಕು ಆ ಬೇಡಿಕೆ ಇರುವಂಥ ವಸ್ತುವನ್ನು ಯಾರು ತಯಾರಿಸುತ್ತಾರೋ ಅವರಿಗೆ ಹಣ ಬರುತ್ತೆ, ಅದನ್ನು ವ್ಯಾಪಾರ ಮಾಡುವವನಿಗೆ ಬರುತ್ತೆ, ಅದನ್ನು ಸಾಗಿಸುವವನಿಗೆ ಬರುತ್ತದೆ. ಹೀಗೆ ಹಲವು ವಿಧದಲ್ಲಿ ಹಣ ಅದು ಆಗುತ್ತದೆ. ಹಾಗಾದರೆ ಇನ್ನು ನಾನು ಕೆಲವು ವಿಚಾರಗಳನ್ನು ಹೇಳ್ತೇನೆ. ಆ ವಿಚಾರಗಳು ಹಣ ಮಾಡಲು ಇರುವಂತಹ ದಾರಿ ಎಂಬುದನ್ನು ನೀವು ತಿಳಿದುಕೋಬೇಕು. ಅದೇ ಲಾ ಆಫ್ ಆಂಬಿಡೆನ್ಸ್. ಅಂದರೆ ನೀವು ಒಬ್ಬ ಕವಿಯಾಗಿದ್ದೀರಿ ಅಥವಾ ಕಲ್ಪನೆ ಮಾಡುವಂಥ ಶಕ್ತಿ ನಿಮಗಿದೆ. ಕಲ್ಪನೆ ಮಾಡಿ ಕತೆ ಬರೆಯಿರಿ ಅಥವಾ ಚಿತ್ರ ಬರೆಯಿರಿ. ಜನಗಳು ಇಷ್ಟಪಡುವಂತಹ ರೀತಿಯಲ್ಲಿ, ನಾನು ಮೊದಲೇ ಹೇಳಿದೆ ಯಾವುದಕ್ಕೆ ಬೇಡಿಕೆ ಬರುತ್ತೆ, ಜನಗಳಿಗೆ ಇಷ್ಟವಾಗುವಂತಹ ಕಲ್ಪನೆಯನ್ನು ಚಿತ್ರರೂಪ ಮಾಡಿ ಕಥೆಯನ್ನು ಬರೆಯಿರಿ, ಕವನಗಳನ್ನು ಬರೆಯಿರಿ, ಕಾದಂಬರಿಗಳನ್ನು ರಚಿಸಿ, ಶಿಲ್ಪಗಳನ್ನು ತಯಾರಿಸಿ. ಇದೆಲ್ಲವೂ ಜನರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನೀವು ಸೃಷ್ಟಿ ಮಾಡಿ ಅದನ್ನು ನೀವು ಬಿಕ್ರಿ ಮಾಡಿದಾಗ, ಅದನ್ನು ನೀವು ಮಾರಾಟಕ್ಕಿಟ್ಟಾಗ ನಿಮಗೆ ಹಣ ಬರುತ್ತದೆ. ಅಂದರೆ ಮನುಷ್ಯನ ಕಲ್ಪನೆ, ಮನುಷ್ಯನ ಮನಸ್ಸಿನಲ್ಲಿ ಬರುವಂತಹ ಕಲ್ಪನೆಯಿಂದಲೂ ಹಣ ಮಾಡಬಹುದು ಎಂಬುದು ಅದಕ್ಕೆ ಒಂದು. ಈಗ ಇನ್ನು ನನಗೆ ಕಲ್ಪನೆ ಇಲ್ಲ, ನಾನು ಬರೀ ತಿಳ್ಕೊಂಡಿದ್ದೇನೆ, ಸಾಕಷ್ಟು ಓದಿಕೊಂಡಿದ್ದೇನೆ, ಯಾವುದೋ ವಸ್ತುಗಳನ್ನು, ಯಾವುದೋ ತಂತ್ರಜ್ಞಾನವನ್ನು ತಿಳಿದುಕೊಂಡಿದ್ದೇನೆ. ಅಂಥ ತಂತ್ರಜ್ಞಾನವನ್ನು ನೀವು ಬಳಸಬಹುದು. ನಿಮ್ಮ ತಿಳುವಳಿಕೆಯನ್ನು, ನಿಮ್ಮ ಜ್ಞಾನವನ್ನು ಬಳಸಿಕೊಂಡು ಆ ತಂತ್ರಜ್ಞಾನದಲ್ಲಿ ನೀವು ಹಣ ಸಂಪಾದನೆ ಮಾಡ್ಬೋದು. ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ, ಅಡಿಗೆ ಮಾಡುವಂತಹ ಅನುಭವ ನಿಮಗಿದ್ದರೆ, ಅದರಲ್ಲಿ ಶಿಕ್ಷಣ ಪಡೆದಿದ್ದರೆ ಅಥವಾ ನಿಮಗೆ ಅದು ಗೊತ್ತಿದ್ದರೆ ನೀವು ಅಡಿಗೆ ಮಾಡಿ, ರುಚಿಯಾದ ಅಡಿಗೆ ಮಾಡಿದಾಗ ಜನಗಳು ಅದನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಅದು ನಿಮಗೆ ಹಣವನ್ನು ತರುವ ದಾರಿಯಾಗುತ್ತದೆ. ಟೈಲರಿಂಗ್, ಹೊಲಿಗೆಯನ್ನು ಕಲಿಯಿರಿ. ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಹೊಲಿಗೆಯನ್ನು ಮಾಡಿ ಬಟ್ಟೆಯನ್ನು, ಅಂಗಿಗಳನ್ನು ಹೊಲಿದು ಕೊಡುವಂತಹ ಕೆಲಸವನ್ನು ನೀವು ಕಲಿತಿದ್ದರೆ ಅಥವಾ ಬೇರೆ ಯಾವುದೋ ಹೊಲಿಗೆಯಲ್ಲಿ ಯಾವುದಾದ್ರೂ ನಿಪುಣತೆಯನ್ನು ಹೊಂದಿದ್ದರೆ, ಸಾವಿರಾರು ಜನಗಳು ಈಗ ನೋಡಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಅಂದರೆ ನೀವು ಟೈಲರಿಂಗ್ ಕಲಿತಿದ್ದರೆ ಅಥವಾ ನೀವು ಟ್ಯೂಷನ್ ಮಾಡಲು, ನಿಮಗೆ ಪಾಠ ಹೇಳಿಕೊಡಲು ಗೊತ್ತಿದ್ದರೆ, ಪಾಠವನ್ನು ಹೇಳುವುದರಿಂದ, ಹಾಗೆ ನೀವು ಆಧ್ಯಾತ್ಮ ವಿಚಾರಗಳು ತಿಳಿದುಕೊಂಡಿದ್ದರೆ, ಆಧ್ಯಾತ್ಮ ವಿಚಾರಗಳನ್ನು ಉಪನ್ಯಾಸ ಮೂಲಕ ಜನಗಳಿಗೆ ತಿಳಿಸುವುದರಿಂದ ನಿಮಗೆ ಹಣ ಬರುತ್ತದೆ. ಹಣದಿಂದ ಜನರು ನಿಮ್ಮಲ್ಲಿ ಹಣ ಕೊಟ್ಟು, ನಿಮಗೆ ಕಾಣಿಕೆ ಕೊಟ್ಟು, ಹಾಗೆ ನಿಮ್ಮ ಹಣ ಮಾಡುವಂತಹ ದಾರಿ ನಿಮಗೆ ತೆರೆದುಕೊಳ್ಳುತ್ತದೆ. ಅಂದರೆ ನೀವು ಜ್ಞಾನವನ್ನು, ನಿಮ್ಮ ತಿಳುವಳಿಕೆಯನ್ನು ಹಣವಾಗಿ ಪರಿವರ್ತಿಸಬಹುದು ಎಂಬುದು ಅದರ ಅರ್ಥ. ಇನ್ನು ನಿಮಗೆ ಶ್ರಮದಿಂದ, ನಿಮ್ಮ ಕಷ್ಟಪಟ್ಟು ದೈಹಿಕವಾದ ಶ್ರಮದಿಂದ ನೀವು ಹಣವನ್ನು ಸಂಪಾದನೆ ಮಾಡಬಹುದು. ಅಂದರೆ ಕೃಷಿ ಮಾಡೋದು, ಬೆಳೆ ತೆಗೆಯೋದು, ಬೆಳೆ ಕಾಳುಗಳನ್ನು ಹೊತ್ತು ಸಾಗಿಸುವುದು, ಹಾಗೆ ಹೈನುಗಾರಿಕೆಯಿಂದ, ಪಶುಸಂಗೋಪನೆಯಿಂದ, ಕೋಳಿಯನ್ನು ಸಾಕುವುದರಿಂದ, ಕುಕ್ಕಟ ವ್ಯವಸಾಯ ಮುಂತಾದ ಎಲ್ಲ ರೀತಿಯ ಕೃಷಿ ಕಾರ್ಯಗಳಿಂದ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ನೀವು ಮಾಡುವಂಥ ಕೃಷಿ, ಆ ಬೆಳೆ ಯಾವ ಬೇಡಿಕೆ ಇರುತ್ತೋ ಆ ಬೇಡಿಕೆಯಿಂದ ನೀವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಅಂದರೆ ನಿಮ್ಮ ಶ್ರಮಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡಲು ತಯಾರಿದ್ದಾಗ ಯಾವುದೇ ಬೆಳೆ ತೆಗೆಯುವುದರಿಂದ ನಿಮಗೆ ಹಣ ಬರುತ್ತದೆ. ಹೀಗೆ ನಾವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಿದೆ. ಹಾಗೆ ನೋಡಿ, ನೀವು ಮನರಂಜನೆ ಮಾಡುವುದರಿಂದ ನಾಟಕ ಮಾಡ್ಬೋದು, ಸಿನಿಮಾ ಮಾಡ್ಬೋದು, ಸಿನಿಮಾ ನೋಡ್ಬೋದು. ಕ್ಲಬ್ಗಳಲ್ಲಿ ಒಳ್ಳೆಯ ಊಟವನ್ನು, ರುಚಿಕಟ್ಟಾದ ಅಡಿಗೆ ಮಾಡಿ ಊಟ ಬಡಿಸುವುದರಿಂದ, ಸರ್ಕಸ್ಗಳಿಂದ ಮುಂತಾದ ಮನರಂಜನೆ ಕಾರ್ಯಕ್ರಮಗಳಿಂದ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಅಂದರೆ ನಿಮ್ಮಲ್ಲಿರುವ ತಿಳುವಳಿಕೆ ಯಾವ ರೀತಿ ಇರುತ್ತೋ ಆ ತಿಳುವಳಿಕೆಯನ್ನು ಬಳಸಿ ನೀವು ಹಣ ಮಾಡಲು ಸಾಧ್ಯ. ನಿಮ್ಮ ಜ್ಞಾನ, ನಿಮ್ಮ ತಿಳುವಳಿಕೆಯಿಂದ ಹಣವನ್ನು ಮಾಡಬಹುದು. ಇನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ, ಜನರಿಗೆ ಬರುವಂಥ ಸಮಸ್ಯೆ, ನನಗೊಂದು ಮೋಟ್ರ್ ಕೆಟ್ಟೋಯಿತು, ಆ ಮೋಟ್ರನ್ನು ನಾನು ರಿಪೇರಿ ಮಾಡಬೇಕು,
ಅದಕ್ಕೆ ನನಗೆ ಟೈಮ್ ಇಲ್ಲ. ಆದರೆ ಬೇರೆ ಅದಕ್ಕಾಗಿ ಕೆಲಸ ಮಾಡುವಂತಹ ಆ ಜನರನ್ನು ನೀವು ಸಂಪರ್ಕ ಮಾಡಿದಾಗ ಅದು ಆ ಸೇವೆ ಇದೆಯಲ್ಲ, ಆ ಸೇವೆಯಿಂದ ಹಣ ಮಾಡ್ಬೋದು. ನಿಮಗೆ ಕಾಯಿಲೆ ಬಂತು, ಒಂದು ಆಸ್ಪತ್ರೆಗೆ ಹೋಗಬೇಕು, ಆಸ್ಪತ್ರೆಗೆ ಹೋಗಿ ಸೇವೆ ಮಾಡಿಸ್ಕೊಂಡಾಗ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಹಣ ಬರುತ್ತದೆ. ಅದೇ ರೀತಿ ಅಲ್ಲಿರುವಂತಹ ಶುಶ್ರೂಷಕರಿಗೆ ಹಣ ಬರುತ್ತೆ. ಹಾಗೆ ಯಾರು ಸಮಸ್ಯೆಯನ್ನು ಪರಿಹರಿಸ್ತಿದ್ದರೋ, ಒಬ್ಬ ಡ್ರೈವರು ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿ ಜನರನ್ನು ಕರೆದುಕೊಂಡು ಹೋಗ್ತಾರೆ ಅಂದರೆ ಅದೇ ವಾಹನದಲ್ಲಿ ಜನರು ಹೋಗಲು ಇಷ್ಟಪಡ್ತಾರೆ. ಯಾಕಂದರೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಇದೆ. ಅವರು ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಆ ರೀತಿ ಹಣವನ್ನು ಸಂಪಾದನೆ ಮಾಡ್ಬೋದು. ಅಂದರೆ ಸೇವೆ ಮಾಡುವುದರಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು. ಹೀಗೆ ಹಲವಾರು ವಿಚಾರಗಳಲ್ಲಿ ನಾವು ಕಲ್ಪನೆಯನ್ನು ಬಳಸಿ ಹಣ ಮಾಡ್ಬೋದು, ಜ್ಞಾನವನ್ನು ಬಳಸಿ ಮಾಡ್ಬೋದು, ಶ್ರಮದಿಂದ ಮಾಡ್ಬೋದು, ಮನರಂಜನೆಯಿಂದ ಸಂಪಾದನೆ ಮಾಡ್ಬೋದು, ಸೇವೆ ಮಾಡುವುದರಿಂದ ಹಣ ಮಾಡ್ಬೋದು. ಹೀಗೆ ಇನ್ನೂ ಹಲವಾರು ವಿಚಾರಗಳಿವೆ. ಆ ವಿಚಾರಗಳನ್ನು ಮತ್ತೆ ನಾವು ವಿಶಕಲನೆ ಮಾಡ್ತಾ ಹೋದಾಗ, ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮಗೆ ಮತ್ತಷ್ಟು ಅದರಿಂದ ಆಗುವಂಥ ಇದಕ್ಕೆ ಸೇರಿಕೊಂಡಂತಹ ಹಲವಾರು ಲಾ ಆಫ್ ಕಾನ್ಫಿಡೆನ್ಸ್ನ ನಾವು ತಿಳ್ಕೋಬಹುದು. ಈಗ ನಮ್ಮ ಗುಣವನ್ನು ನಾವು ಹಣವಾಗಿ ಪರಿವರ್ತಿಸಬಹುದು. ಅಂದರೆ ನಮ್ಮಲ್ಲಿರುವ ತಾಳ್ಮೆ, ಜವಾಬ್ದಾರಿ, ಹೊಣೆಗಾರಿಕೆ ಅಥವಾ ನಾವಿರುವಂತಹ ನಮ್ಮ ಒಳ್ಳೆಯ ಮನಸ್ಸು, ಇವುಗಳನ್ನು ಬಳಸಿ ಜನರ ಸ್ನೇಹ, ವಿಶ್ವಾಸವನ್ನು ಗಳಿಸಿ ನಾವು ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳಬಹುದು. ನಮ್ಮ ತಾಳ್ಮೆಯಿಂದ ನಾವು ತಾಳ್ಮೆಯಾಗಿರುತ್ತದೆ. ನಮ್ಮ ತಾಳ್ಮೆಯಿಂದ ನಾವು ಯಾವ ರೀತಿ ಒಬ್ಬ ವೈದ್ಯರು ಒಬ್ಬ ರೋಗಿಯನ್ನು ತಾಳ್ಮೆಯಿಂದ ಪರೀಕ್ಷಿಸಿ ಅವರ ಕಷ್ಟಗಳನ್ನು ಕೇಳಿಕೊಂಡು ಅವರಿಂದ ನಾವು ಹಣವನ್ನು ಪಡೆದು ಹಣವನ್ನು ನಾವು ಸಂಪಾದನೆ ಮಾಡಬಹುದು. ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿದ್ದೇನು? ಅವರಿಗೆ ಸಹನೆ, ತಾಳ್ಮೆ, ಅವರಿಗೆ ಬೇಕಾದಂತಹ ಸಲಹೆ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡಿದರೆ ನಮಗೆ ಹಣ ಮಾಡಲು ದಾರಿಯಾಗುತ್ತದೆ. ಅಂದರೆ ಈಗ ನಾವು ನಮ್ಮ ಒಳ್ಳೆಯ ಗುಣದಿಂದ ಹಣ ಸಂಪಾದನೆ ಮಾಡ್ಬೋದು. ತಾಳ್ಮೆಯಿಂದ, ಸಹನೆಯಿಂದ ನಾವು ಹಣ ಸಂಪಾದನೆ ಮಾಡ್ಬೋದು. ಹಣವನ್ನು ಸಹ ಆಕರ್ಷಿಸುತ್ತದೆ. ನಿಮ್ಮ ಹತ್ರ ಹಣ ಇದೆ ಅಂದರೆ ಇನ್ನಷ್ಟು ಹಣ ಬರುವಂತಹ ಒಂದು ಕೆಲಸ ಮಾಡ್ಬೋದು. ಅದಕ್ಕಾಗಿ ನೀವೇನು ಮಾಡಬೇಕು? ಉಳಿತಾಯ ಮಾಡಬೇಕು. ಉಳಿತಾಯ ಮಾಡಿದಾಗ ಹಣ ನಿಮ್ಮ ಕೈಗೆ ಬರುತ್ತದೆ. ಹಣ ಹೆಂಗೆ ಬರುತ್ತೆ? ಹಣ ಹೂಡಿಕೆ ಮಾಡೋದು. ಯಾವುದಾದ್ರೂ ಹೂಡಿಕೆ ಮಾಡಿ ಅಥವಾ ಠೇವಣಿ ಇಟ್ಟು ನೀವು ಅದರಿಂದ ಬರುವ ಬಡ್ಡಿಯಿಂದ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ತಾಳ್ಮೆ ಮತ್ತು ಅದಕ್ಕೆಲ್ಲದಕ್ಕೂ ನಮಗೆ ಬೇಕಾಗಿದ್ದರೂ ತಾಳ್ಮೆಯಿಂದ ನಾವು ಕಾಯಬೇಕು. ತಾಳ್ಮೆ ಇದ್ದರೆ ಎಲ್ಲವನ್ನೂ ಗಳಿಸಲು ನಮಗೆ ಸಾಧ್ಯವಾಗುತ್ತದೆ. ತಾಳ್ಮೆ ಇಲ್ಲದಿದ್ದರೆ ನಮ್ಮ ಜೀವನ ನಾವು ಹೇಳಿದಷ್ಟು ಸುಲಭವಾಗಿರುವುದಿಲ್ಲ. ಹಣ ಮಾಡಬೇಕಂದ್ರೆ ತಾಳ್ಮೆ ಇರಬೇಕು, ಶ್ರಮ ಇರಬೇಕು. ಇಂತಹ ಎಲ್ಲ ವಿಚಾರಗಳು ಇದ್ದಾಗ ನಾವು ಹಣ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನೀವು ತಾಳ್ಮೆಯಿಂದ ಹಣ ಉಳಿಸಿ ಬೆಳೆಸಬಹುದು. ಅದೇ ಲಾ ಆಫ್ ಅಬಂಡೆನ್ಸ್ ಈಕ್ವಲ್ಸ್ ಟು ಮನಿ ಅಂತ ನಾವು ಹೇಳ್ತೀವಿ. ಈಗ ಹಣ ಬೇಕು, ನಮಗೆ ಜೀವನ ನಡೆಸಲು ಹಣ ಬೇಕು. ಆದರೆ ಪ್ರಪಂಚದಲ್ಲಿ ಉಳಿದ ಯಾವ ಜೀವಿಗೂ ಹಣದ ಅವಶ್ಯಕತೆ ಇಲ್ಲ. ಅವುಗಳಿಗೆ ಹಣದ ಬಗ್ಗೆ ಯಾವ ತಿಳುವಳಿಕೆ ಇಲ್ಲ. ಅವು ಪ್ರಕೃತಿಯಿಂದ ನೆರವಿನಿಂದ ಜೀವನ ನಡೆಸುತ್ತವೆ. ಆದರೆ ಮನುಷ್ಯ ಪ್ರಕೃತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಬದಲಾಯಿಸಿಕೊಂಡು ಹಣಕ್ಕಾಗಿ ಜೀವನ ಮಾಡುತ್ತಾನೆ. ಹಣವಾಗಿ ಅದರ ಫಲ ಪಡೆದು, ಪ್ರಕೃತಿಯಿಂದ ಫಲ ಪಡೆದು ಹಣ ಸೃಷ್ಟಿಸುತ್ತಾನೆ. ಆಗ ಹಣ ಶಕ್ತಿಯಾಗಿ ಬಳಕೆಯಾಗುತ್ತದೆ. ಇದು ಹಣದ ಒಂದು ಅರಿವಿನ ವಿಷಯ. ಅಂದರೆ ಲಾ ಆಫ್ ಅಬಂಡೆನ್ಸ್ ಈಕ್ವಲ್ಸ್ ಟು ಮನಿ ಎಂಬುದು ಇದರ ಅರ್ಥ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.